ಸ್ನೇಹಿತರೆ, ಈ ಅಜ್ಜಿನ ಕಳಿಸ್ಬಿಟ್ಟು ಹನಿ ಟ್ರ್ಯಾಪ್ ಮಾಡ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಈ ನಾಯಿಗಿಣಿ. ಅಲ್ಲಪ್ಪ ನಾಯಿಗಿಣಿ, ಅಜ್ಜಿನ ಕಳಿಸಿದ್ರೆ ಹನಿ ಟ್ರ್ಯಾಪ್ ಆಗುತ್ತಾ? ಸರಿ, ಅದು ಫೇಲ್ ಆಯ್ತು ಅಂದ್ಬಿಟ್ಟು ಹೋರಾಟಗಾರರ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡು, ಎದುರಿಸು, ನೀನು ಒಂದು ಯೂಟ್ಯೂಬ್ ಮಾಡ್ಕೊಬಿಡು ಅಂದ್ಬಿಟ್ಟು ಅವಳು ಬೆಳಿಗ್ಗೆನೆ ಮುಖ ತೊಳಿದಿರ ಎದ್ದು ಬಂದ್ಬಿಡ್ತಾಳೆ. ಪಾಪ ಎಷ್ಟೋ ಜನ ಎದುರಿ ವಿಡಿಯೋ ನೋಡೋದೇ ಬಿಟ್ಬಿಟ್ಟಿರ್ತಾರೆ ಯೂಟ್ಯೂಬಲ್ಲಿ. ಮೊದಲೇ ನಿನ್ ಮುಖನೇ ನೋಡಕ್ಕಾಗಲ್ಲ, ನಾಯಿಗಿಣಿ ಮುಖ, ಜೊತೆಗೆ ಇವಳನ್ನ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ. ಏನ್ ನಿನ್ ಪ್ಲಾನು? ನಮ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಹೋರಾಟಗಾರ ಯಾರು ವಿಡಿಯೋಸ್ ಮಾಡಬಾರ್ದು ಯೂಟ್ಯೂಬಲ್ಲಿ, ಜೊತೆಗೆ ಅವರನ್ನ ಮಾನಸಿಕವಾಗಿ ಕುಗ್ಗಿಸ್ಬಿಟ್ಟು ಇವಳ ಕಡೆಗೆ ಡೈವರ್ಟ್ ಮಾಡ್ಬಿಟ್ಬಿಟ್ರೆ, ಇವರೆಲ್ಲ ಹೋರಾಟ ಮಾಡೋದು ಬಿಟ್ಬಿಟ್ರೆ ನಾನ್ ಸಕ್ಸಸ್ ಆಗ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನಾಯಿಗಿಣಿ. ನನಗ್ ಗೊತ್ತು ಅವಳು ಯಾವಾಗ ನೀನ್ ಹಾಕಿರೋ ಮೆಸೇಜ್ನೇ ಇನ್ನೊಬ್ಬರಿಗೆ ಕಳಿಸಿದಾಳು ಅವಳು ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು. ಅವಾಗಲೇ ಗೊತ್ತಾಗೋಯ್ತು ಇವಳು ಹಣೆ ಬರ, ಇವಳು ಎಂತ ಥರ್ಡ್ ಕ್ಲಾಸ್ ಅಂತ. ಆ ಮೆಸೇಜ್ ನನ್ನವರೆಗೂ ಬಂದಿದೆ ಫಾರ್ವರ್ಡ್ ಹಾಕೊಂಡು. ಇಲ್ಲಾಂದ್ರೆ ಒಂದು ಹೆಣ್ಮಗಳು ವಿಡಿಯೋದಲ್ಲಿ ಬಂದ್ಬಿಟ್ಟು ನನ್ನ ನಂಬರ್ ಇದು, ಫೋನ್ ಮಾಡಿ ಅಂತ ಹೇಳಿದ್ರೆ ಗಂಡ್ಮಕ್ಳೇ ಫೋನ್ ಮಾಡಕ್ ಎದುರ್ಕೊಳ್ತಾರೆ. ಗಂಡ್ಮಕ್ಳು ಬ್ಲಾಕ್ ಮಾಡ್ಕೊಂಡಿದಾರಂತವಳನ್ನ, ಗಂಡ್ಮಕ್ಳು ಬ್ಲಾಕ್ ಮಾಡ್ಕೊಂಡಿದಾರಂತ ಅವಳೇ ಹೇಳ್ತಾಳೆ. ನನ್ನ ಬ್ಲಾಕ್ ತೆಗೀರಿ ನೀವು, ನನ್ನ ಹತ್ರ ಮಾತಾಡಿ, ನೀವು ನನ್ನ 15,000 ಕೊಟ್ಟಿದ್ದೀರಿ, ನನ್ಗೆ ಗೊತ್ತು, ಆದ್ರೂ ನಾನು ನಿಮ್ನ ಬಿಡಲ್ಲ. ಇದ್ಯಾವ ಸೀಮೆ ಬ್ಲ್ಯಾಕ್ ಮೇಲೆ? ನಿನಗೆ ಅರ್ಥ ಆಗ್ತಾ ಇದ್ಯಾ ಇಲ್ವಾ ಸೆಡೆ, ನೀನೇನ್ ಮಾಡ್ತಾ ಇದ್ಯಾ ಅಂತ? ನಾನು ಹೇಳ್ತೇನೆ ಕೇಳಿ, ಯಾರೆಲ್ಲ ಹೋರಾಟಗಾರರಿದ್ದೀರಿ, ಯಾರೆಲ್ಲ ನೀವು ಬರೆದು ಸಪೋರ್ಟ್ ಮಾಡ್ತಿರೋ ಅಥವಾ ನೀವು ವಿಡಿಯೋ ಮಾಡಿ ಸಪೋರ್ಟ್ ಮಾಡ್ತಿರೋ, ಹೋರಾಟಕ್ಕೆ ಖುದ್ದು ಹೋಗಿ ಸಪೋರ್ಟ್ ಮಾಡ್ತಿರೋ, ನಿಜವಾಗ್ಲೂ ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ಲೇಬೇಕು. ನೀವು ಹೋರಾಟನ ಮುಂದುವರಿಸಿ. ಈ ತರ ನಾಯಿಗಳನ್ನೆಲ್ಲ ನನಗ್ ಬಿಡಿ, ನಾನು ನೋಡ್ಕೋತೀನಿ. ನಾಯಿಗಿಣಿನ, ನಾಯಿಗಿಣಿ ಕೀಪ್ನ, ನಾಯಿಗಿಣಿ ಅಜ್ಜಿನ, ಯಾರಾದ್ರೂ ಬರ್ಲಿ ಅವ್ರನ್ನೆಲ್ಲ ನಾನು ನೋಡ್ಕೋತೀನಿ. ತಲೆನೇ ಕೆಡ್ಸ್ಕೊಬಿಡಿ, ನಾನಿದ್ದೀನಿ. ಅದಕ್ಕೆ ನನ್ನ ವಿರುದ್ಧ ಕಳಿಸಿದಾನೆ ಇದನ್ನ, ಗಜಿ ನಾಯಿನ, ಬೌ ಬೌ ಅನ್ನು ಅಂತ. ಬೌ ಬೌ ಅಂದ್ರೆ ಬಿಸ್ಕೆಟ್ ಹಾಕ್ಬಿಟ್ಟು ಎಲ್ಲಿ ಕುರಿಸ್ಬೇಕೋ ಅಲ್ಲಿ ಕುರಿಸ್ತೀವಿ. ಕಂಪ್ಲೇಂಟ್ ಕೊಟ್ಬಿಡ್ತಾಳಂತೆ, ಕಂಪ್ಲೇಂಟು. ಅದಕ್ಕೆ ಹೋಗ್ಬಿಟ್ಟು ಏನೋ ನನ್ನ ಕಂಪ್ಲೇಂಟ್ ಅಲ್ಲಿ ಕಂಟೆಂಟ್ ಇದೆ, ನನ್ನ ಕಂಪ್ಲೇಂಟ್ ಅಲ್ಲಿ ಕಂಟೆಂಟ್ ಇದೆ ಅಂದ್ರೆ ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯೇ ಅಂತ ಹೇಳ್ಬಿಟ್ಟು ಅವ್ರು ಉಗ್ದುಪ್ಪಾಗಿ ಕಳಿಸ್ತಾ ಇರ್ತಾರೆ. ಪೊಲೀಸ್ನವ್ರಿಗೆ ಕಂಟೆಂಟ್ ಬೇಕಾಗಿಲ್ಲ, ನಿನ್ನ ಹಾವಭಾವ, ನಿನ್ನ ಮುಖ ನೋಡಿದ್ರೇನೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀನ್ ಕಷ್ಟದಲ್ಲಿ ಬಂದಿದ್ಯಾ ಇಲ್ಲ ಯಾರ ಮೇಲಾದ್ರೂ ದ್ವೇಷಕ್ಕೋಸ್ಕರ ಕಂಪ್ಲೇಂಟ್ ಕೊಡಕ್ ಬಂದಿದ್ಯಾ ಅಂತ. ಪೊಲೀಸ್ನವರು ಟ್ರೈನಿಂಗ್ ಆಗಿ ಬಂದಿರೋದು. ನಿಂತರ ಬೀದಿ ನಾಯಲ್ಲ, ಹುಚ್ಚ ನಾಯಲ್ಲ. ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದಿಲ್ಲ ಅವರು. ಅವ್ರು ಓದಿ ಎಜುಕೇಶನ್ ತಗೊಂಡು ವಿತ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಬಂದು ವರ್ಕ್ ಮಾಡ್ತಾ ಇರ್ತಾರೆ. ಅವ್ರ ಮೇಲೆ, ಪೊಲೀಸ್ ಅವ್ರ ಮೇಲೆ ಆಪಾದನೆ ಮಾಡ್ತಾಳೆ, ಗ್ಲಾಸಲ್ಲಿ ಏನೋ ಇಟ್ಕೊಂಡ್ಬಿಟ್ಟಿದ್ರು, ಕುಡಿತಾ ಇದ್ರು ಅಂತ. ಎಲ್ಲ ರೆಕಾರ್ಡಿಂಗ್ ಇದೆ ನಮ್ಮ ಹತ್ರ. ಇವತ್ತಲ್ಲ ನಾಳೆ ಸಿಕ್ಕಾಕೋತೀಯ ನೀನು. ಸಿಕ್ಕಾಕೊಂಡಾಗ ಹಂಗಿಂಗ್ ತಿನ್ನಲ್ಲ ನೀನು, ಚೆನ್ನಾಗಿ ತಿಂತೀಯ ನೋಡು. ಕೇರಳ ಪೊಲೀಸ್ ಕೊಡ್ತೀನಿ, ಆ ಪೊಲೀಸ್ ಕೊಡ್ತೀನಿ. ಸ್ನೇಹಿತರೆ, ನಾನು ಒಂದ್ ಹೇಳ್ತೀನಿ ಕೇಳಿ, ನಿಮ್ಮ ಯಾರ್ದೆಲ್ಲ ಹೆಸರು ಹೇಳ್ತಾ ಇದ್ದಾಳೆ ನಿಮ್ಮೆಲ್ರಿಗೂ ಹೇಳ್ತೀನಿ, ಅವಳು ಕೇರಳ ಅಲ್ಲ, ಕರ್ನಾಟಕ ಅಲ್ಲ, ಭಾರತದ ಯಾವುದೇ ಮೂಲೆಯಲ್ಲಿ ಹೋಗ್ಬಿಟ್ಟು ಅವಳು ಕಂಪ್ಲೇಂಟ್ ಕೊಟ್ರು ಕ್ಯಾರೆ ಅನ್ಬೇಡಿ, ನಾನು ನೋಡ್ಕೋತೀನಿ. ತಲೆನೇ ಕೆಡ್ಸ್ಕೊಬೇಡಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಲೈ ನಿನ್ ಕೈಯಲ್ಲಾದ್ರೆ ಅದೇನೇನಾಗುತ್ತೋ ಅದ್ ಮಾಡೆ. ಕಮೆಂಟ್ ಹಾಕಿ ನನಗೆ ಕೋಪ ಬರೆಸ್ತೀಯೋ ಇಲ್ಲ ಇನ್ನೆಲ್ಲೋ ಹೋಗ್ಬಿಟ್ಟು ಇನ್ನೇನೋ ಮಾಡ್ತೀಯೋ, ನೀನು ಮಾಡಿದಷ್ಟು, ನೀನು ಹಾರಾಡ್ದಷ್ಟು ಹೋರಾಟ ಜೀವಂತವಾಗಿರತ್ತೆ. ಪ್ರತಿಯೊಬ್ಬರಿಗೂ ಸಪೋರ್ಟ್ ಆಗಿ ನಾನು ನಿಂತ್ಕೋತೀನಿ, ನನ್ನ ಸಪೋರ್ಟ್ ಆಗಿ ಅವ್ರು ನಿಂತ್ಕೊಂತಾರೆ. ಈಗಾಗ್ಲೇ ನಿನಗೆ ಗೊತ್ತಾಗಿರ್ಬೋದು, ಕಮೆಂಟ್ಸ್ ನೋಡ್ಬಿಟ್ಟು. ನಿನಗ್ ಬಂದಿರೋ ಕಮೆಂಟ್ಸ್ ನೋಡು, ನನಗ್ ಬರ್ತಾ ಇರೋ ಕಮೆಂಟ್ಸ್ ನೋಡು. ನಿನ್ನ ವಿರುದ್ಧ ಎಷ್ಟು ಜನ ನನಗ್ ಮೆಸೇಜ್ ಮಾಡ್ತಾ ಇದಾರೆ ಗೊತ್ತಾ? ನಿನ್ ನಂಬರ್ ಬ್ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸುಮಾರು ಜನ ಹೆಣ್ಮಕ್ಳೇ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗಂಡ್ ಮಕ್ಳು ಬಿಡು, ಹೆಣ್ಮಕ್ಳು ಕೂಡ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀನು ಮುಖ ನೋಡಕ್ ಆಗಲ್ಲ ಅನ್ಬಿಟ್ಟು ಮೆಸೇಜ್ ಹಾಕ್ತಾರೆ. ಹೆದರ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಹಂಗಂತ ಹೇಳ್ಬಿಟ್ಟು ಅವ್ರು ಯಾರು ಹೋರಾಟದಿಂದ ಹಿಂಜರಿತಾ ಇಲ್ಲ, ಎಲ್ರೂ ಹೋರಾಟ ಮುಂದುವರಿಸ್ತಾರೆ. ನಿನ್ನ ಈ ಕುತಂತ್ರಿ ಬುದ್ಧಿ ನಮ್ಮ ಹತ್ರ ಬೇಡ. ಯಾವುದೋ ಒಂದು ಏನೋ ಒಂದು ತಗೊಂಡು ಪೂಜೆ ಮಾಡ್ಕೊಂಡಿದ್ಯಲ್ಲ, ಅದು ಯಾರ ಗಿಫ್ಟು? ನಾಯಿಗಿಣಿ ಗಿಫ್ಟಾ ಇಲ್ಲ ಅವ್ರ ಫಾದರ್ ಗಿಫ್ಟಾ? ಆ ಗಿಫ್ಟನ್ನು ಇಟ್ಕೊಂಡು ಖುಷಿಯಾಗಿರೋದು, ಬದುಕೋದು ಕಲಿ. ಹೋರಾಟಕ್ಕೆ ಕಲ್ಲಾಕಕ್ಕೆ ಬರಬೇಡ. ನಿನಗೆ ಸಿಕ್ಕಿದೆ ಅಲ್ಲ ಗಿಫ್ಟು, ಖುಷಿಯಾಗಿರು. ಯಾಕೆ ಬೇರೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯಾ? ಬೇರೆ ಹೋರಾಟಗಾರರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯಾ? ನೀನ್ ಕಂತ್ರಿ ಕೆಲಸ ಮಾಡ್ತೀಯಾ ಅಂತ ಹೇಳ್ಬಿಟ್ಟು, ಊರಲ್ಲಿರೋರ್ನೆಲ್ಲ ಕಂತ್ರಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತೀಯಾ? ನಾಚಿಕೆ ಆಗಲ್ವಾ ನಿನಗೆ? ಸ್ಟೆಪ್ನಿ ಅಂತೆಲ್ಲ ಬರೀತೀಯಲ್ಲ ಬಂದ್ಬಿಟ್ಟು. ನಿನಗೆ ಯಾರಾದ್ರೂ ಅದೇ ರೀತಿ ಹೇಳಿದ್ರೆ, ನಿನ್ ಯಾಕೆ ನಿನ್ ಗಂಡ ಬಿಟ್ಟು ಓಡೋಗ್ಬಿಟ್ಟ ಅಂತ ಕೇಳಿದ್ರೆ
ಯಾಕೆ ನಿನ್ಗಿನ್ನು ಮಕ್ಳಾಗಿಲ್ಲ ಅಂತ ಕೇಳಿದ್ರೆ, ಯಾಕೆ ಒಂಟಿ ಜೀವನ ಮಾಡ್ತಾ ಇದ್ಯಾ, ಒಂಟಿ ಪಿಚಾಚಿ ತರ ಬದುಕ್ತಾ ಇದ್ಯಾ ಅಂತ ಕೇಳಿದ್ರೆ, ಅದೆಲ್ಲ ನಿಮ್ ಪರ್ಸನಲ್ ನಮಗ್ ಬೇಕಾಗೇ ಇಲ್ಲ. ಯಾಕೆ ನಮ್ಗೆ ನಿಮ್ಗೆ ಏನಿದೆ, ಸಮಸ್ಯೆ ಏನಿದೆ ಅಂತ ಹೇಳಿ ಹೋರಾಟಗಾರರು ಕೇಳ್ತಾರೆ. ಹೋರಾಟದಲ್ಲಿ ಬಂದಿರೋದು ಯಾಕೆ, ಉದ್ದೇಶ ಏನು? ಒಂದು ಹೆಣ್ಮಗಳನ್ನ ನಾಯಿಗಳು, ಹುಚ್ಚು ನಾಯಿಗಳು ಒತ್ತಾಕೊಂಡೋಗಿ ಆಕೆಯ ಮರ್ಮಾಂಗಕ್ಕೆ 6 ಇಂಚು ಮಣ್ಣು ತುರುಕಿ ತಿಂದು ಮುಗಿಸಿದ್ದಾರೆ. ಅರ್ಥ ಮಾಡ್ಕೋ ಸೆಡೆ, ಅರ್ಥ ಮಾಡ್ಕೋ. ಆ ಹೆಣ್ಮಗಳಿಗೆ ಇಷ್ಟು ವರ್ಷ ಆದ್ರೂ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಹೋರಾಟ ಶುರು ಮಾಡಿರೋದು. ಹೋರಾಟಗಾರರ ಮೇಲೆ ನಿನ್ನ ಆಕ್ರೋಶ, ನಿನ್ನ ಈ ಕಂತ್ರಿ ಬುದ್ಧಿ, ಈ ಕುತಂತ್ರ ಬುದ್ಧಿ ತೋರ್ಸೋದಲ್ಲ. ಲೈವ್ ಬಂದ್ಕೊಂಡು ಹೋಗ್ತೀಯಲ್ಲ, ಅದೇ ರೀತಿ ಲೈವ್ ಬಂದ್ಕೊಂಡು ಹೋಗಿ ಕೇಳು, ತನಿಖೆ ಮಾಡಿದ್ರ ಆ ಹೆಣ್ಮಗಳಿಗೆ ನ್ಯಾಯ ಸಿಕ್ತಾ, ಯಾವಾಗ ಕೊಡಿಸ್ತೀರಿ ಅಂತ ಹೇಳಿ ಅದನ್ನ ಕೇಳು. ಅದನ್ನ ಬಿಟ್ಬಿಟ್ಟು ನಿನಗೇನ್ ಅನ್ಯಾಯ ಆಗಿದೆ ಅಂತ ಹಿಂಗ್ ಹುಚ್ಚನಾಯಿ ತರ ಆಡ್ತಾ ಇದೀಯ ನೀನು. ಏನ್ ಅನ್ಯಾಯ ಆಗಿದೆ ಹೇಳು? ಯಾರಾದ್ರೂ ನಿನ್ನ ಆಸ್ತಿ ತಿಂದ್ಬಿಟ್ರಾ? ಆ ಸುಜಾತಾ ಬಟ್ಟೆ ಅವ್ರು ಬಂದಿದ್ರಲ್ಲ, ಆಸ್ತಿ ತಿನ್ಬಿಟ್ರು ಅಂತ ಹೇಳಕ್ಕೆ ನನ್ ಮಗಳು ಕಳೆದೋಗ್ಬಿಟ್ಟಿದ್ದಾಳೆ, ನನ್ ಮಗಳಿಗೂ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಸುಳ್ಳು ಹೇಳ್ಕೊಂಡು, ಆತರ ಏನಾದ್ರು ನಿನ್ಗೆ ಅನ್ಯಾಯ ಆಗಿದ್ಯಾ? ಇಲ್ಲ ಇನ್ನೇನಾದ್ರೂ ಅನ್ಯಾಯ ಆಗಿದ್ಯಾ? ಬೊಗಳು, ಏನ್ ಅನ್ಯಾಯ ಆಗಿದೆ ಅಂತ ಬೊಗಳು, ಆಮೇಲೆ ಮಾತಾಡು. ಸುಮ್ಮನೆ ಬರೋದು, ನನ್ನ ವಿಡಿಯೋಸ್ ಅಲ್ಲಿ ಕಮೆಂಟ್ ಹಾಕೋದು, ಇನ್ಯಾರೋ ಗಂಡ್ಮಕ್ಳ ಹೆಸರು ತಕೊಂಡ್ ಮಾತಾಡೋದು, ಲೈವ್ ಬರೋದು, ಇದು ಅವನ್ ನೆಟ್ಟಿಗೆ ಟ್ರೈನಿಂಗ್ ಕೊಡಕ್ ಟೈಮ್ ಇಲ್ಲ ಅವನಿಗೆ. ನಾಯಿಗಿಣಿಗೆ ಸುಮ್ನೆ ಟ್ರೈನಿಂಗ್ ಕೊಡದೆ ಬೀದಿ ಮೇಲೆ ಬಿಟ್ಬಿಟ್ಟಿದಾರೆ ನಿನ್ನ. ಹೇಳೋ ಅವನ್ಗೆ, ನನ್ಗೊಂದಿನ ಟ್ರೈನಿಂಗ್ ಅಗತ್ಯ ಇದೆ ಸರ್ ಅಂತೇಳಿ ಹೋಗಿ ಅವ್ನ ಕೈಕಾಲು ಹಿಡ್ಕೊಂಡು ಕೇಳು. ನಾನು ಅದಕ್ಕೆಲ್ಲ ಕೇರ್ ಮಾಡಲ್ಲ ಅಂತ ಹೇಳ್ಬಿಟ್ಟ ನನ್ಗೆ ಅಂತ ಹೇಳ್ದಲ್ಲ, ಕ್ರಶ್ ಆಗ್ಬಿಟ್ಟಿದೆ ಅಂತ. ಇಲ್ಲಿ ಯಾರು ಬೀಳ್ಲಿಲ್ಲ ಅಂತ ಹೋಗ್ಬಿಟ್ಟು ಅವನಿಂದ ಬಿದ್ದಿದ್ಯಾ ಹೆಂಗೆ? ಇಲ್ಲಿರೋರ್ನೆಲ್ಲ ಕೆದಕ್ದೆ, ಯಾರು ನಿನ್ನ ಈ ಒಂದು ಒಳ್ಳೆತನ ನೋಡಿ ಬೀಳ್ಲಿಲ್ಲ ನಿನಗೆ, ಅದಕ್ಕೆ ಅಲ್ಲಿರೋರ್ನೆಲ್ಲ ಹೋಗಿ ಬಿಟ್ಬಿಟ್ಟು ಅವ್ನು ಯಾರೋ ಇನ್ನೊಬ್ಬ ಸಿಗ್ತಾನೆ ಅಂತ ಹೋಗಿದ್ಯಾ. ನೀನು ಒಳ್ಳೆ ಅಂಕಲ್ ಲವರ್ ಇದ್ದಂಗಿದ್ಯಾ. ಈ ಆಂಟಿ ಲವರ್ಗಳು ಇರ್ತಾರಲ್ಲ, ರೀಲ್ಸ್ ಎಲ್ಲ ಬರ್ತಾ ಇರತ್ತೆ ಆಂಟಿ ಲವರ್ ಅಂತ, ಹಂಗ್ ನೀನೆಲ್ಲೋ ಅಂಕಲ್ ಲವರ್ ಇರ್ಬೇಕು. ಆಂಟಿ ಭಯಂಕರ ಖತರ್ನಾಕ್ ಇದೆಯಾ ನೀನು. ಆದ್ರೆ ಇದೆಲ್ಲ ಬೇಡ. ಒಂದು ಒಳ್ಳೆ ಉದ್ದೇಶದಿಂದ ಒಂದು ಟೀಮು ಅಥವಾ ಒಂದಷ್ಟು ಜನ ಸೇರ್ಕೊಂಡು ಮಾನವೀಯತೆ ಇರೋರು, ಒಂದು ಹೆಣ್ಮಗಳಿಗೆ ನ್ಯಾಯ ಸಿಕ್ಲಿ ಅಂತ ಹೋರಾಟ ಮಾಡ್ತಾ ಇರೋರು. ನೀನ್ ಯಾರ್ದೆಲ್ಲ ಹೆಸರು ತಗೋತಾ ಇದೀಯಾ ಅವ್ರದೆಲ್ಲ, ಅವ್ರ ಪರ್ಸನಲ್ ಲೈಫಲ್ಲಿ ನೀನ್ ಯಾಕೆ ಹೋದೆ? ಹೋರಾಟಕ್ಕೆ ಬಂದಾಗ ಅವ್ರು ನಿನಗ್ ಸಿಕ್ಕಿದ್ದ? ನೀನ್ ಯಾಕೆ ಹಿಂಗೆಲ್ಲ ಲೂಸ್ ತರ ಆಡ್ತಾ ಇದೀಯಾ? ಒಂದು ಮೌನವಾಗಿ ಒಂದು ಯಾವ್ದೋ ಒಂದು ಮನೆ ತೋರಿಸ್ತೀಯಲ್ಲ, ಅದ್ರಲ್ಲಿ ಕೂತ್ಕೋ, ಒಂದು ರೂಮಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಅರ್ಥ ಮಾಡ್ಕೊ, ನಿನ್ನನ್ನ ನೀನು ಅರ್ಥ ಮಾಡ್ಕೊ. ನೀನ್ ಯಾಕೆ ಹೋರಾಟಕ್ಕೆ ಬಂದೆ, ಇವರೆಲ್ಲ ಯಾಕೆ ಸಿಕ್ಕಿದ್ರು ಅಂತ. ಆಮೇಲೆ ನಿನ್ಗೆ ಇಷ್ಟ ಇದ್ರೆ ಹೋರಾಟ ಮಾಡು, ಹಾರಾಟ ಮಾಡ್ಬೇಡ. ಹಾರಾಟ ಮಾಡ್ಲೇಬೇಡ, ಬಾಲ ಕಟ್ ಮಾಡಿ ಕಳಿಸ್ಬಿಡ್ತೀವಿ ನಾವು. ಜಾಸ್ತಿ ಆಯ್ತು ನಿಂದು. ಏನ್ ಎಲ್ರಿಗೂ ಹೆದರ್ಸೋದು, ಬ್ಲ್ಯಾಕ್ ಮೇಲ್ ಮಾಡೋದು ಇದೇ ಕೆಲ್ಸನಾ? ಏನು ನಿನ್ಗೆ ಈ ದಂಧೆ ಮಾಡು ಅಂತ ಹೇಳ್ಕೊಟ್ಬಿಟ್ಟಿದಾರ, ಇಲ್ಲ ನೀನೇ ಡಿಸೈಡ್ ಆಗಿ ಬಂದಿದ್ಯಾ? ಯೂಸ್ಲೆಸ್ ಫೆಲೋ. ಏನೋ ಹೋಗ್ಲಿ ಪಾಪ ಹೆಣ್ಮಗಳು ಅಂತ ಕಾಮಿಡಿಯಾಗಿ ಹೇಳಿದ್ರೆ ಕೇಳಂಗ್ ಕಾಣ್ತಾನೆ ಇಲ್ವೇ ನೀನು? ನಿನ್ ಮೇಲೆ ಕಂಟೆಂಟ್ ಮಾಡ್ತಾನೆ ಇರ್ತೀನಿ. ನಿನ್ಗೆಲ್ಲ ನಾನು ಎದುರ್ಕೊಳ್ಳೋ ಮಗಳೇ ಅಲ್ಲ. ನೀನ್ FIR ಮಾಡ್ತೀಯೋ NCR ಮಾಡ್ತೀಯೋ, ಡಿಫ್ರೆನ್ಸ್ ಎಲ್ಲ ಮೊನ್ನೆ ಹೇಳ್ಕೊಟ್ಟಿದೀನಿ. ಕಂಪ್ಲೇನೆಂಟ್ ಅಂತ ಹೇಳಿದ್ರೆ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತ ಇಮಿಡಿಯೇಟ್ ಆಗಿ ಅನ್ನಿಸ್ಬೇಕು ಸ್ಟೇಷನ್ ಅಲ್ಲಿ, SIಗೆ IOಗೆ. ಸುಮ್ನೆ FIR ಮಾಡಲ್ಲ, ಅರ್ಥ ಆಯ್ತಾ? ಹೋಗ್ತೀಯ ಒಳ್ಳೆ ಗಂಡು ಹೋದಂಗೆ ಹೋಗ್ತೀಯ. ಗಂಡು ಅಲ್ಲ, ದೆವ್ವ, ಕೊಳ್ಳಿ ದೆವ್ವ ಇದ್ದಂಗಿದ್ಯಾ, ಅವರೇ ಎದುರ್ಕೊಬಿಡ್ಬೇಕು. ಎನಿವೇಸ್ ಫ್ರೆಂಡ್ಸ್, ಈ ಆಂಟಿಗೆ ಯಾಕೆ ಬುದ್ಧಿ ಹೇಳಿದೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ಕೆಟ್ಟ ಕೊಳಕು ಕಮೆಂಟ್ ಆಗ್ತಾ ಇದ್ದಾಳೆ. ಸರಿ, ಅದೇನೇ ಇರ್ಲಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅವಳಂತೂ ಅವಳೇ ಓಡ್ಕೊಂಬಂದು ನೋಡ್ತಾಳೆ. ಅವಳಿಗೆ ರೀಚ್ ಆಗೋವರೆಗೂ ಶೇರ್ ಮಾಡೋದು ಬೇಡ. ಅವಳಿಗೆ ಅದೇ ಕೆಲಸ 24/7 ಹುಡುಕ್ತಾ ಇರ್ತಾಳೆ ನನ್ನ ಬಗ್ಗೆ ಏನಾದ್ರೂ ಹೇಳಿದಾರ ಅಂತ. ಯಾಕಂದ್ರೆ ಅವಳು ಕೇಳ್ಕೊಂಡ್ ಬಂದಿದ್ದಾಳೆ, ನಾವಂತೂ ಹೋಗ್ಲಿಲ್ಲ. ಅವಳೇ ನಾನ್ ಬಂದ್ಬಿಟ್ಟೆ ಅಂತೇಳಿ ಬಂದಿದ್ದಾಳೆ. ಸೊ ನಾವು ಬಿಡಲ್ಲ. ಬಂದ್ಮೇಲೆ ಗೊತ್ತಲ್ಲ, ನಾವು ಹಾಕೊಂಡು ರುಬ್ಬೋದೆ, ಚಚ್ಚೋದೆ. ಆಯ್ತು. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಅಂಡ್ ಒನ್ ಮೋರ್ ಥಿಂಗ್, ಯಾವುದೇ ಕಾರಣಕ್ಕೂ ಭೇಟಿ ಆಗಕ್ಕಂತೂ ಬಂದ್ಬಿಡ್ಬೇಡಮ್ಮ. ನಿನ್ ನೋಡಕ್ ನನ್ಗಂತೂ ಇಷ್ಟ ಇಲ್ಲ. ಈ ತರ ಒಂದು ಬ್ಯಾಡ್ ಪೀಪಲ್ ಅನ್ನ ನನ್ನ ಲೈಫಲ್ಲಿ ಮೀಟ್ ಮಾಡಕ್ಕೆ ನಾನು ಇಷ್ಟಪಡಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.